ರಾಜ್ಯದಲ್ಲಿ ಡೆಂಗ್ಯೂ ಅಟ್ಟಹಾಸ ಮುಂದುವರೆದಿದೆ. ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಇದೆ. ರಾಜ್ಯದಲ್ಲಿ ಡೆಂಗ್ಯೂ ಅಟ್ಟಹಾಸ ಮುಂದುವರೆದಿದೆ. ಕಳೆದ 24 ಗಂಟೆಗಳ ಅವಧಿ ಅಂತ ತೆಗೆದುಕೊಳ್ಳುವುದಾದರೆ 469 ಹೊಸ ಕೇಸ್ ದಾಖಲಾಗಿದ್ದಾವೆ. ಹಾಗಾಗಿ ಜನಸಾಮಾನ್ಯರು ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು. ಬೆಂಗಳೂರು ಭಾಗಕ್ಕೆ ಬರುವುದಾದರೆ 229 ಜನರಿಗೆ ಡೆಂಗ್ಯೂ ಜ್ವರ ಬಂದುಬಿಟ್ಟಿದೆ. ರಾಜ್ಯದಲ್ಲಿ 640 ಜನರಿಗೆ ಡೆಂಗ್ಯೂ ಜ್ವರ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, BBMP ವ್ಯಾಪ್ತಿಯಲ್ಲಿ 229 ಜನರಲ್ಲಿ ಡೆಂಗ್ಯೂ ಜ್ವರ ಕಾಣಿಸ್ಕೊಂಡಿದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ರಾಜ್ಯದಲ್ಲಿ 640 ಮಂದಿ ಡೆಂಗ್ಯೂ ಜ್ವರದಿಂದ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ BBMP ವ್ಯಾಪ್ತಿಯಲ್ಲಿ 185 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವಂಥ ಅಂಕಿಅಂಶ ಲಭ್ಯವಾಗ್ತಾ ಇದೆ. ರಾಜ್ಯದ 3371 ಡೆಂಗ್ಯೂ ಶಂಕಿತರಿಗೆ ಪರೀಕ್ಷೆ, ಅದರಲ್ಲಿ 640 ಜನರಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ. ಅಂದರೆ ನಿರಂತರವಾಗಿ ಸ್ವಲ್ಪ ಸಣ್ಣ ಪುಟ್ಟ ಶೀತ ಜ್ವರ ಕಾಣಿಸ್ಕೊಳ್ತು ಅಂದ ಸಂದರ್ಭದಲ್ಲೂ ಕೂಡ 2ನೇ ದಿವಸಕ್ಕೆ ಜ್ವರ ಉಲ್ಬಣ ಆಗ್ತಾ ಇದೆ, ಯಾಕೋ ಕಡಿಮೆ ಆಗ್ತಿಲ್ಲ ಅಂದಾಗ ಡೆಂಗ್ಯೂ ಪರೀಕ್ಷೆಗೆ ಒಳಗಾಗೋದು ಬಹಳ ಉತ್ತಮ ಅಂತ ಅನಿಸುತ್ತೆ. ಸೊ ಹಾಗೆ ಪರೀಕ್ಷೆ ಮಾಡಿದ್ದ ಅಂಕಿಅಂಶ ಅಂತ ನೋಡೋದಾದರೆ 3371, ಅದರಲ್ಲಿ 640 ಜನರಲ್ಲಿ ಡೆಂಗ್ಯೂನೇ ಪತ್ತೆಯಾಗಿದೆ. ಹಾಗಾಗಿ ಜನಸಾಮಾನ್ಯರು ಬಹಳ ಎಚ್ಚರಿಕೆಯಿಂದಿರಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.